ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್ ವೀಕ್ಷಕರೇ, ಇದೀಗ ಬರ್ತಾ ಇರುವಂತಹ ಅಪ್ಡೇಟ್ಸ್ ನಮ್ಗೆಲ್ರಿಗೂ ಗೊತ್ತಾಗಿದೆ. ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಬಿಜೆಪಿ ಎಂಎಲ್ಎ ಬೈರ್ತಿ ಬಸವರಾಜನ್ನ ಅರೆಸ್ಟ್ ಮಾಡಿದ್ದಾರೆ. ಎಸ್, ಬಿಜೆಪಿ ಎಂಎಲ್ಎ ಅರೆಸ್ಟ್ ಆಗಿದ್ದಾರೆ. ಬಿಜೆಪಿ ಎಂಎಲ್ಎ ಬೈರ್ತಿ ಬಸವರಾಜ್ ಮಾಜಿ ಸಚಿವ ಕೆಆರ್ ಪುರಂ ಶಾಸಕ ಬಂಧನಕ್ಕೆ ಒಳಪಟ್ಟಿದ್ದಾರೆ. ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ ಸಿಐಡಿ ಪೊಲೀಸರು. ನೇರವಾಗಿ ಸಿಐಡಿ ಕಚೇರಿಗೆ ಕರೆದೊಯ್ತಾ ಇದ್ದಾರೆ ಪೊಲೀಸರು. ಬೈರ್ತಿ ಬಸವರಾಜ್ ಅವರನ್ನ ಸಿಐಡಿ ಕಚೇರಿಗೆ ಕರೆತರ್ತಾ ಇದ್ದಾರೆ ಪೊಲೀಸರು. ವೈದ್ಯಕೀಯ ಪರೀಕ್ಷೆ ಮಾಡ್ತಾರೆ. ಅದಾದ ಮೇಲೆ ಅವರನ್ನ ವಿಚಾರಣೆಗೆ ಬೇಕು ಅಂತ ಅವರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ 5ನೇ ಆರೋಪಿ ಬೈರ್ತಿ ಬಸವರಾಜ್. ಬೈರ್ತಿ ಬಸವರಾಜ್ ಕೆಆರ್ ಪುರಂ ಕ್ಷೇತ್ರದ ಶಾಸಕರು, ಬಿಜೆಪಿ ಎಂಎಲ್ಎ. ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ರು, ಆದ್ರೆ ಆಪರೇಷನ್ ಕಮಲಕ್ಕೆ ಒಳಗಾಗಿ ನಾನು ಸಚಿವನಾಗಬೇಕು ಅಂತ ಬಿಜೆಪಿಗೆ ಹೋಗಿದ್ರು. ಈ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಬಿಕ್ಲು ಕೊಲೆ ಕೇಸ್ನಲ್ಲಿ 4 ಆರೋಪಿಗಳನ್ನು ಈಗಾಗಲೇ ಬಂಧಿಸಲಾಗಿದ್ದು, 5ನೇ ಆರೋಪಿ ಬಿಜೆಪಿ ಎಂಎಲ್ಎ ಬೈರ್ತಿ ಬಸವರಾಜ್. ಬೈರ್ತಿ ಬಸವರಾಜ್ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗ್ಯಾರಂಟಿ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ವೀಕ್ಷಕರೇ. ಎಸ್, ಮಾಸ್ಕ್ ಹಾಕೊಂಡು ಹೋಗ್ತಾ ಇರುವವರೇ ಬೈರ್ತಿ ಬಸವರಾಜ್. ಬೈರ್ತಿ ಬಸವರಾಜ್ ಅವರನ್ನ ಎಸಿಪಿ ಹರ್ಷ ನೇತೃತ್ವದ ತಂಡ ತನ್ನ ವಶಕ್ಕೆ ಪಡೆದುಕೊಂಡಿದೆ. ತಲೆಮರೆಸಿಕೊಂಡಿದ್ರು ಬೈರ್ತಿ ಬಸವರಾಜ್ ಅವರು. ಅವರನ್ನ ಕಂಡು ಹಿಡಿಯೋದಕ್ಕೆ, ಅವರನ್ನ ಪತ್ತೆ ಹಚ್ಚೋದಕ್ಕೆ 5 ತಂಡಗಳನ್ನ ನೇಮಕ ಮಾಡಲಾಗಿತ್ತು. ಅಹಮದಾಬಾದ್ ನಿಂದ ಬೆಂಗಳೂರಿಗೆ ಬಂದ ತಕ್ಷಣ ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ ಬೈರ್ತಿ ಬಸವರಾಜ್ನನ್ನ ಅರೆಸ್ಟ್ ಮಾಡಲಾಗಿದೆ. ಎಸ್, ಕೊಲೆ ನಡೆದ 7 ತಿಂಗಳ ನಂತರ ಬಿಕ್ಲು ಕೊಲೆ ಕೇಸ್, ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಬಿಜೆಪಿ ಎಂಎಲ್ಎ ಬೈರ್ತಿ ಬಸವರಾಜನ್ನ ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ ಸಿಐಡಿ ಪೊಲೀಸರು ಬಂಧಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಈಗ ದೇವನಹಳ್ಳಿ ಏರ್ಪೋರ್ಟ್ ಇಂದ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ ನನ್ನ ಕಲೀಗ್ ಮಹೇಶ್. ಮಹೇಶ್, ಏನ್ ಅಪ್ಡೇಟ್ಸ್ ಇದೆ? ಕರ್ಕೊಂಡು ಹೋದ್ರಾ ಅಥವಾ ಇನ್ನು ಪ್ರಾಸೆಸ್ ನಡೀತಾ ಇದೆಯಾ? ಹೇಗಿತ್ತು ಈ ಒಂದು ಕುತೂಹಲಕಾರಿ ಬಂಧನದ ದೃಶ್ಯಗಳು? ಎಕ್ಸ್ಪ್ಲೇನ್ ಮಾಡಬಹುದಾ? ಹೆಸರಾದ ಏನು ರಾಜ್ಯದಲ್ಲಿ ಸಂಚಲನ ರೂಪಿಸಿದ್ದಂತಹ ಬಿಕ್ಲು ಶಿವ ಕೊಲೆ ಪ್ರಕರಣ ಏನಿದೆ, ಇದು ಈಗ ತಾರ್ಕಿಕ ಅಂತ್ಯಕ್ಕೆ ಒಂದು ಚೂರು ಬಂದಿರುವಂತದ್ದು. ಅಂದ್ರೆ 4 ಜನರನ್ನ ಆರೋಪಿಗಳನ್ನ ರಾಜ್ಯ ಪೊಲೀಸ್ ಇಲಾಖೆ ವಶಕ್ಕೆ ಪಡೆದು ಅರೆಸ್ಟ್ ಮಾಡಿತ್ತು. ಮತ್ತೆ 5ನೇ ಆರೋಪಿ ಆಗಿರುವಂತಹ ಬೈರತಿ ಬಸವರಾಜ್ ಅವರು ಅರೆಸ್ಟ್ ಆಗಿರ್ಲಿಲ್ಲ. ಹಾಗಂದ್ರೆ ಹೈಕೋರ್ಟ್ ನಲ್ಲೂ ನಿರೀಕ್ಷಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು, ಅದು ವಜಾ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ಗೂ ಸಹ ಅರ್ಜಿಯನ್ನ ಹಾಕಿದ್ರು. ಸುಪ್ರೀಂ ಕೋರ್ಟ್ ನಲ್ಲೂ ಸಹ ಅರ್ಜಿ ವಜಾ ಆಗಿರೋ ಕಾರಣದಿಂದ ಇವರು ಬೆಂಗಳೂರಿನಿಂದ ಅಹಮದಾಬಾದ್ ಅಂದ್ರೆ ಗುಜರಾತ್ ನ ಅಹಮದಾಬಾದ್ಗೆ ತಲೆಮರೆಸ್ಕೊಂಡು ಹೋಗಿದ್ರು. ಈ ಹಿನ್ನೆಲೆಯಲ್ಲಿ ರುಕೌಟ್ ನೋಟಿಸ್ ಸಹ ಹೊರಡಿಸಿರುತ್ತು. ಮತ್ತೆ 5 ತಂಡಗಳ ಪೊಲೀಸರ ವಿಶೇಷ ಕಾರ್ಯಾಚರಣೆ ಮೂಲಕ ಬಂಧನಕ್ಕೆ ಎಲ್ಲ ರೀತಿಯಾದಂತಹ ಸಜ್ಜನ ಸಹ ರಾಜ್ಯ ಸರ್ಕಾರ ಮಾಡ್ಕೊಂಡಿತ್ತು. ಹೀಗಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ವಜಾ ಆಗಿದ್ದ ಕೂಡಲೇ ಇನ್ಯಾವುದೇ ರೀತಿಯಾದಂತಹ ದಾರಿ ಆರೋಪಿ ಆಗಿರುವಂತಹ ಶಾಸಕ ಬೈರತಿ ಬಸವರಾಜ್ ಅವರಿಗೆ ಇಲ್ಲದೇ ಇರೋ ಕಾರಣದಿಂದ ಈಗ ಅವರೇ ಬಂದು ಶರಣಾಗತಿ ಆಗ್ತಾ ಇದ್ದಾರೆ ಅನ್ನೋ ಒಂದು ಸುಳುವನ್ನ ಸಹ ಕೊಡ್ತಾ ಇರುವಂತದ್ದು. ಇವರು ಸುಪ್ರೀಂ ಕೋರ್ಟ್ ಅರ್ಜಿ ಆಗಿದ ಕೂಡಲೇ ಪಲಾಯನ ಬೆಳೆಸಿದ್ರು. ಹಾಗಾಗಿ ಬೈರತಿ ಬಸವರಾಜ್ ಅವರಿಗೆ ಇನ್ಯಾವುದೇ ಆಯ್ಕೆಗಳು ಇರದೇ ಇರೋ ಕಾರಣದಿಂದ ಇವರು ಗುಜರಾತ್ ನಲ್ಲಿ ತಲೆಮರೆಸ್ಕೊಂಡಿದ್ರು. ಹಾಗಾಗಿ ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬೈರತಿ ಬಸವರಾಜ್ ಅವರು ಬಂದಿರುವಂತದ್ದು. ಮತ್ತೆ ಇಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೆ ದೇವನಹಳ್ಳಿ ಎಸಿಪಿ ಆಗಿರುವಂತಹ ಹರ್ಷ ನೇತೃತ್ವದಲ್ಲಿ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಎಲ್ಲ ಒಂದು ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಈಗಾಗಲೇ ಅವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇರುವಂತದ್ದು. ಮತ್ತೆ ಅಲ್ಲಿಂದ ಬಂದು ಎಸಿಪಿ ಹರ್ಷ ಅವ್ರು ಏನಿದ್ದಾರೆ, ಏರ್ಪೋರ್ಟ್ ಒಳಗಡೆ ಸಿಐಡಿ ಅಧಿಕಾರಿಗಳು ಹೋಗ್ಲಿಕ್ಕೆ ಅವಕಾಶ ಇರದ ಕಾರಣದಿಂದ ಇಲ್ಲಿ ಎಸಿಪಿ ಅಂದ್ರೆ ಇಲ್ಲಿನ ಅಧಿಕೃತ ಎಸಿಪಿ ಆಗಿರುವಂತ, ಈ ಸ್ಟೇಷನ್ ಅಧಿಕೃತ ಎಸಿಪಿ ಆಗಿರುವಂತ ಹರ್ಷ ಅವ್ರು ಏನಿದ್ದಾರೆ, ಅವರು ಪ್ರಾಥಮಿಕವಾಗಿ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತದ್ದು. ಮತ್ತೆ ಅಲ್ಲಿಂದ ಪೊಲೀಸರಿಂದ ಸಿಐಡಿ ಅಧಿಕಾರಿಗಳೇ ಬೈರತಿ ಬಸವರಾಜನ್ನ ಹಸ್ತಾಂತರ ಮಾಡುವಂತದ್ದು. ಹಸ್ತಾಂತರ ಮಾಡಿದ ಮೇಲೆ ಬೆಂಗಳೂರಿನ ಸಿಐಡಿ ಕಚೇರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಪ್ರಾಥಮಿಕ ತನಿಖೆಯನ್ನ ಮಾಡಿ ಮತ್ತೆ ಅಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸಿ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಕೇಳುವಂತ ಕಾರ್ಯಾಚರಣೆ ಮತ್ತು ಕಾನೂನು ಕ್ರಮಕ್ಕೆ ಸಿಐಡಿ ಅಧಿಕಾರಿಗಳು ಮುಂದಾಗುವಂತದ್ದು. ರಾಧ
ಓಕೆ, ಥ್ಯಾಂಕ್ ಯು ಮಹೇಶ್. ಲೇಟೆಸ್ಟ್ ಅಪ್ಡೇಟ್ಗಾಗಿ ಮತ್ತೆ ನಿಮ್ಮನ್ನ ನಾನು ಸಂಪರ್ಕಿಸ್ತೇನೆ. ಸೈಟ್ ವಿವಾದಕ್ಕೆ ಸಂಬಂಧಪಟ್ಟಂತೆ ನಡೆದ ವಿಜಿ ಶಿವಪ್ರಕಾಶ್ ಅಲಿಯಾಸ್ ಬೆಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನಿರೀಕ್ಷಣಾ ಜಾಮೀನನ್ನು ನಿರಾಕರಿಸಿದ ಬೆನ್ನಲ್ಲೇ ಇದೀಗ ಶಾಸಕ ಬೈರ್ತಿ ಬಸವರಾಜ್ ಅವರನ್ನ ದೇವನಹಳ್ಳಿ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ತನಿಖೆ ವೇಳೆ ಆರೋಪಿ ಜಗ್ಗ ನನ್ಗೆ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಬೈರ್ತಿ ಬಸವರಾಜ್ ಸುಳ್ಳು ಹೇಳಿದ್ದರು. ಅದೇ ಅವರಿಗೆ ಈಗ ದೊಡ್ಡ ಮುಳುವಾಗಿದೆ ಅಂತ ಅನಿಸ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೈರ್ತಿ ಬಸವರಾಜ್ ಈಗಾಗಲೇ ಕೆಲ ದಿನಗಳ ಹಿಂದೆ ತಮ್ಮ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿ ಅಬ್ಸ್ಕಾಂಡ್ ಆಗಿದ್ರು. ಬೈರ್ತಿ ಬಸವರಾಜ್ ಬಿಜೆಪಿ ಎಂಎಲ್ಎ ಕೆಆರ್ ಪುರಂ ಕ್ಷೇತ್ರದ ಶಾಸಕ. ಇಂಡಿಗೋ 683 ವಿಮಾನದಲ್ಲಿ ಅಹಮದಾಬಾದ್ನಿಂದ ಬೆಂಗಳೂರಿಗೆ ಈಗ ಬಂದಿದ್ದಾರೆ ಮತ್ತು ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ವೀಕ್ಷಕರೇ. ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ಬೈರ್ತಿ ಬಸವರಾಜ್ 5ನೇ ಆರೋಪಿ. ಇವರನ್ನ ತನಿಖೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಕೊಲೆ ಮಾಡಿದಂತಹ ಆರೋಪಿಗಳು ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು. ವೆರಾಸ್ ಅವರ ಜೊತೆಗೆ ಬಹಳಷ್ಟು ವಿಡಿಯೋಸ್ಗಳು ಕೂಡ ವೈರಲ್ ಆಗಿತ್ತು. ಅಂದ್ರೆ ಕೊಲೆ ಮಾಡಿದಂತಹ ಆರೋಪಿಗಳ ಜೊತೆಗೆ ಶಾಸಕರು ಇರುವಂತಹ ವಿಡಿಯೋಗಳು ವೈರಲ್ ಆಗಿತ್ತು. ಸೊ ವೈರಲ್ ಆದಂತಹ ವಿಡಿಯೋಗಳು ಮುಂದಿದ್ರು ಕೂಡ ಬೈರ್ತಿ ಬಸವರಾಜ್ ಅವರು ಇವರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ಹೈಕೋರ್ಟ್ಗೆ ಹೋದ್ರು, ಸುಪ್ರೀಂ ಕೋರ್ಟ್ಗೂ ಕೂಡ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಜಾಮೀನು ಅರ್ಜಿ ವಜಾಗೊಂಡ ಹಿನ್ನೆಲೆಯಲ್ಲಿ ಇನ್ನು ಯಾವುದೇ ಆಪ್ಷನ್ಸ್ ಬೈರ್ತಿ ಬಸವರಾಜ್ ಅವರಿಗೆ ಇರಲಿಲ್ಲ. ಸೊ ಒಂದು ಶರಣಾಗತಿ ಆಗಬೇಕು, ಇಲ್ಲ ಅಂದ್ರೆ ಪೊಲೀಸರು ಅವ್ರನ್ನ ಹುಡ್ಕೊಂಡು ಹೋಗಿ ಅರೆಸ್ಟ್ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ತಂಡಗಳನ್ನ ರಚನೆ ಮಾಡಲಾಗಿತ್ತು ಅವರನ್ನ ಅರೆಸ್ಟ್ ಮಾಡೋದಕ್ಕೆ. ಬೆಳಿಗ್ಗೆಯಿಂದಲೂ ಕೂಡ ಅಹಮದಾಬಾದ್ನಲ್ಲಿ ಇರುವಂತಹ ಬೈರ್ತಿ ಬಸವರಾಜ್ ಅವರು ಶರಣಾಗ್ತಾರೆ ಅನ್ನುವಂಥ ಸುದ್ದಿ ಬರ್ತಾ ಇತ್ತು. ಇದರ ಮಧ್ಯೆ ಸಾಕಷ್ಟು ಊಹಾಪೋಹಗಳು ಕೂಡ ಓಡಾಡ್ತಾ ಇತ್ತು. ಇಲ್ಲ, ಅವ್ರು ಸೋಮವಾರ ಬರ್ತಾರಂತೆ, ಮಂಗಳವಾರ ಬರ್ತಾರಂತೆ ಅಂತ. ಆದ್ರೆ ಇವತ್ತು ಬಂದಿದ್ದಾರೆ ಮತ್ತು ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂತಹ ಒಂದು ಕನ್ಫರ್ಮ್ಡ್ ನ್ಯೂಸ್ ಬರ್ತಾ ಇದೆ. ಸೊ ತಾವು ನೋಡ್ತಾ ಇರುವಂತಹ ದೃಶ್ಯಗಳಲ್ಲಿ ವೀಕ್ಷಕರೇ, ಈಗಾಗಲೇ ಬೈರ್ತಿ ಬಸವರಾಜ್ ಅವರನ್ನ ಪೊಲೀಸರು ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಅವರು ಏರ್ಪೋರ್ಟ್ಗೆ ಬರ್ತಾರೆ ಅನ್ನುವಂತಹ ಖಚಿತ ಮಾಹಿತಿಯ ಆಧಾರದ ಹಿನ್ನೆಲೆಯಲ್ಲಿ ಹರ್ಷ ಅವರ ನೇತೃತ್ವದ ತಂಡ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಬೈರ್ತಿ ಬಸವರಾಜ್ ಅವರು ಇದೇ ರೀತಿ ಏರ್ಪೋರ್ಟ್ಗೆ ಬಂದು ಲಘು ಬಗೆಯಿಂದ ಓಡೋಡಿ ಬಂದಿದ್ರು ವಿಧಾನಸೌಧಕ್ಕೆ. ಯಾವಾಗ ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರವನ್ನು ಉರುಳಿಸಿದಾಗ, ಆಪರೇಷನ್ ಕಮಲಕ್ಕೆ ಒಳಗಾದಾಗ, ಕಾಂಗ್ರೆಸ್ ಎಂಎಲ್ಎ ಆಗಿದ್ದಂತಹ ಬೈರ್ತಿ ಬಸವರಾಜ್ ಅವರು ಆಪರೇಷನ್ ಕಮಲಕ್ಕೆ ಒಳಗಾಗಿ ಕಾಂಗ್ರೆಸ್ಗೆ ಕೈಕೊಟ್ಟು ತಾನು ಮಂತ್ರಿ ಆಗಬೇಕು ಅಂತ ಬಿಜೆಪಿಗೆ ಬಂದ್ರು, ಮಂತ್ರಿನೂ ಆದ್ರು. ಅದಾದ ನಂತರ 2023ರ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಗೆದ್ದರೂ ಕೂಡ. ಆದರೆ ಕೊಲೆ ಕೇಸಲ್ಲಿ ತಗಲಾಕೊಂಡು ಈಗ ಅರೆಸ್ಟ್ ಆಗಿದ್ದಾರೆ.